ಗೈಸ್ ನಾವೀಗ ಮಂಗಳೂರು ಬೀಚಿಂದ ನಾವು ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗಿದ್ದೀವಿ. ಧರ್ಮಸ್ಥಳದಲ್ಲಿ ದರ್ಶನ ಮಾಡೋಕ್ಕೆ ಈಗ ಹೊಡ್ತಾ ಇದ್ದೀವಿ. ನಾನು ಹೆವಿ ರಶ್ ಇದೆ. ಕಾರ್ ಪಾರ್ಕಿಂಗ್ ನೋಡೋದು ಎಲ್ಲ ಫುಲ್ ರಶ್ ಇದೆ ಫ್ರೆಂಡ್ಸ್. ನೋಡಿ ಕ್ಯಾಮ್ರಾ ತುಂಬ ಕ್ಲಿಯರ್ ಐತೆ. ಏನಿಲ್ಲ ಬ್ರೋ, ಐಫೋನ್ ಇಲ್ಲ. ಬನ್ನಿ ದರ್ಶನ ಮಾಡೋಣ. ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಹೆವಿ ರಶ್ ಇದೆ. ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ಶ್ರೀನಿವಾಸ್ ಅಂತ ಇದ್ದಾನೆ, ಅವ್ರು ಗೊತ್ತಿರೋರೊಬ್ಬರು ಇಲ್ಲಿ ಒಳಗಡೆ ಇದ್ದಾರೆ. ಡೈರೆಕ್ಟ್ ಹೋಗೋಣ ಅಂತ ಹೇಳ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಅಲ್ಲೇ ಸ್ಟ್ರೈಟ್ ಹೋಗೋ ಆಡಳಿತ ಕಚೇರಿ ಅಲ್ಲೇ ಇರೋದು. ನೋಡಿ ಫ್ರೆಂಡ್ಸ್, ಕಾಲಂತೂ ಆಮ್ಲೆಟ್ ಆಯ್ತೈತೆ ಫ್ರೆಂಡ್ಸ್. ಸರ್ ಆಡಳಿತ ಕಚೇರಿ ಇಲ್ಲೇ ಬರೋದಲ್ಲ ಸರ್? ಬನ್ನಿ ಈಗ ಅಲ್ಲಿ ನಮ್ಮ ಶ್ರೀನಿವಾಸ್ ಅವರ ಫ್ರೆಂಡು ಅಲ್ಲಿ ಆಡಳಿತ ಕಚೇರಿಯಲ್ಲಿ ಒಬ್ರಿಗೆ ಹೇಳಿದಾರಂತೆ. ನೋಡೋಣ ಬನ್ನಿ. ಹೆವಿ ರಶ್ ಇದೆ ಮಾತ್ರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡು ಕೊನೆಗೂ ಸಾಧಿಸ್ಕೊಂಬಂದ. ಲೆಟ್ರ್ ಇಸ್ಕೊಂಡು ಒಂದೇ ಬುದ್ಧ ತೋರಿಸಿ ಶ್ರೀನಿವಾಸ್ 5 ಜನಕ್ಕೆ ಫೋಟೋ ಹೊಡಿದ್ವಿ. ಬನ್ನಿ ಹೋಗೋಣ. ಗಾಯ್ಸ್ ದರ್ಶನ ಅಂತೂ ಮುಗಿಸ್ಕೊಂಡು ಬಂದ್ವಿ. ಹೆವಿ ರಶ್ ಇರೋದ್ರಿಂದ ನಾರ್ಮಲ್ ದರ್ಶನದಲ್ಲಾದರೆ 5 to 6 hours ಆಗುತ್ತೆ. ನಮಗೆ ಅದೇ VIP ಟಿಕೆಟ್ ಸಿಕ್ಕಿದ್ದರಿಂದ ಫ್ರೀ ಆಫ್ ಕಾಸ್ಟು. ಅದೇ ಯಾರು ಒಳಗಡೆ ಫೋನ್ ಮಾಡಿ ಹೇಳಿ ಫ್ರೆಂಡ್ ಕಡೆಯಿಂದ ಫ್ರೆಂಡ್ ನಮಗೆ 10 ಮಿನಿಟ್ಸಲ್ಲಿ ದರ್ಶನ ಆಯಿತು. ಟೆಂಪ್ರೇಚರ್ ಹೆವಿ ಇದೆ. ಕಾಲಂತೂ ಬೊಬ್ಬೆ ಬರ್ತಾಯಿದೆ ಫ್ರೆಂಡ್ಸ್. ಬರೀ ಕಾಲು ನಡೀತಾ ಇದ್ದಾರೆ. ಬನ್ನಿ ನೆಕ್ಸ್ಟ್ ಕುಕ್ಕೆಗೆ ಹೊಡ್ತೀವಿ. ಇಲ್ಲಿಂದ ಕುಕ್ಕೆಲ್ಲಿ ಸಿಗೋಣ. ಫ್ರೆಂಡ್ಸ್ ಹೆವಿ ಸೇರಿದ್ದಾರೆ. ಸಂಡೇ ಆಗಿರೋದ್ರಿಂದ ನೆನ್ನೆ ಇವತ್ತು ಹೆವಿ ಸೇರಿದ್ದಾರೆ. ಇಲ್ಲಿ ಫೋಟೋ ಸೆಷನ್ ಎಲ್ಲ ನಡೀತಿದೆ ನೋಡಿ. ಬನ್ನಿ ಒಳಗೆ ಹೋಗೋಣ, ದರ್ಶನ ಮಾಡೋಣ. ಅಲ್ಲೇ ಟಿಕೆಟ್ ತರಕ್ಕೆ ಹೋಗಿದೆ. ಟಿಕೆಟ್ ಸಿಗುತ್ತೆ ಅಂತಂದರೆ VIP ಜಸ್ಟ್ ಪೇ ಮಾಡೋದ. ನಮಗೆ ಒಬ್ಬರು ಇಲ್ಲಿ ನನ್ನ ಫ್ರೆಂಡವ್ರೊಬ್ಬರು ಮಧುವಣ್ಣ ಅಂತ ಗೊತ್ತಿದ್ದಾರೆ. ಅವ್ರು ಇಲ್ಲಿ JDS ಅಲ್ಲಿ ಸ್ವಲ್ಪ ದೊಡ್ಡವರು. ಸೊ ಹಂಗಾಗಿ ಫ್ರೆಂಡ್ಸ್ ನೋಡಿ ಅಲ್ಲಿ ನಿಂತಿದ್ದಾರೆ. ಟಿಕೆಟ್ ಇಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ. ಟಿಕೆಟ್ ಸಿಗ್ತಾ? ಅದೇ ಇವರೇ ಸರ್, ನಮ್ಮ VIP ಕಸ್ಟಮರ್. ಈಗ ನಾವು ಕುಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಈಗ ನಾವು ಮನೆಗೆ ಹೋಗುವ ಸ್ಟೇಷನಲ್ಲಿ ನಾವು ಫ್ಯೂಲ್ ಹಾಕ್ಸ್ಬೇಕು ಅಂತ ಭಾರತ್ ಪೆಟ್ರೋಲ್ ಬಂಕ್ಗೆ ಹೋಗಿದ್ವಿ. ಅಲ್ಲೊಂದು ಸೀನ್ ಆಯಿತು ಫ್ರೆಂಡ್ಸ್. ನಾವು 1510 ರೂಪಾಯಿಗೆ ಪೆಟ್ರೋಲ್ ಹೇಳಿದ್ವಿ. ಪೆಟ್ರೋಲ್ ಹೇಳಿದ್ರೆ ಅಲ್ಲಿ ಹಾಕಿದವನು 1400 ಎಷ್ಟು 98 ಹಾಕ್ಬಿಟ್ಟು 510 ರೂಪಾಯಿ ಫೋನ್ಪೇ ಮಾಡಿ 1510 ರೂಪಾಯಿ ಅಂತಂದ. ಬಿಲ್ ಕೇಳಿದ್ರೆ ಬಿಲ್ಲು ಕೊಡ್ತಿಲ್ಲ. ಆಮೇಲೆ ಬಂದ್ಬಿಟ್ಟು ಇಲ್ಲ ಹೌದು ನಾನು ಹಾಕಿರೋದೇ ಅಷ್ಟು 1510 ರೂಪಾಯಿ ಕೊಡಿ ಅಂತಂದ್ಬಿಟ್ಟು ಆಮೇಲೆ ನಾವು ಬಿಲ್ ಕೇಳಿದ್ಕೆ ಇಲ್ಲ ಅಷ್ಟೇ ಹಾಕಿರೋದು, 2 ರೂಪಾಯಿ ಚೇಂಜ್ ಕೊಡ್ತೀನಿ ಅಂತ ಮ್ಯಾನಿಪುಲೇಟ್ ಮಾಡ್ದ. ಕರೆಕ್ಟ್ ಆಯ್ತಲ್ವಾ? ಹೌದು ಡಾಕ್ಟ್ರೆ. ನೋಡಿ ಪೆಟ್ರೋಲ್ ಬಂಕಲ್ಲಿ ಈ ಥರ ಸ್ಕ್ಯಾಮ್ಗಳು ನಡೀತಾ ಇರ್ತದೆ. ಹುಷಾರಾಗಿ ನೀವು ರೀಡೋಮೀಟರ್ನ ನೋಡ್ಬಿಟ್ಟು ಹಾಕಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಸಿಗೋಣ ಫ್ರೆಂಡ್ಸ್.